ಶಾಲೋಮ್, ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಶುಭಕರವಾದ ದಿನದಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಒಟ್ಟುಗೂಡೋದು ಇದು ದೇವರ ಸಂಕಲ್ಪ, ದೇವರ ಆಲೋಚನೆ ಆಗಿದೆ. ಈ ದಿನಕ್ಕಾಗಿ ದೇವರು ನಮಗಾಗಿ ಒಂದು ಹಿತಕರವಾದ ವಿಷಯವನ್ನು ಕಳಿಸಿದ್ದಾರೆ. ಯೆರೆಮೀಯನ ಬರೆದ ಪ್ರವಾದನೆ ಪುಸ್ತಕ 29ನೇ ಅಧ್ಯಾಯ 11ನೇ ವಚನ. ದ ಬುಕ್ ಆಫ್ ಜೆರೆಮೀಯ 29 ವರ್ಸಸ್ 11. ನಾನು ನಿಮಗಾಗಿ ಹಾಕಿದ ಯೋಚನೆಗಳು ನನಗೆ ಗೊತ್ತಿರುವುದರಿಂದ ನಾನು ಹೀಗೆ ಹೇಳುತ್ತಿದ್ದೇನೆ, ಇದು ಯೆಹೋವನ ಸಂದೇಶ. ನಾನು ನಿಮಗಾಗಿ ಒಳ್ಳೆಯ ಯೋಜನೆಗಳನ್ನು ಹಾಕಿದ್ದೇನೆ, ನಿಮಗೆ ಕೆಟ್ಟದ್ದನ್ನು ಮಾಡುವ ವಿಚಾರ ನನಗಿಲ್ಲ. ನಾನು ನಿಮಗಾಗಿ ಆಶಾದಾಯಕರವಾದ ಮತ್ತು ಒಳ್ಳೆಯ ಭವಿಷ್ಯದ ವಿಚಾರಗಳನ್ನು ನಿಟ್ಟುಕೊಂಡಿದ್ದೇನೆ. ಆಮೆನ್. For I know the thoughts that I think towards you, said the Lord, thoughts of peace and not of evil, to give you an expected end. Amen. Hallelujah. ವಾಕ್ಯ ದೊಡ್ಡದಾಗಿರಬಹುದು, ಸಾರಾಂಶ ಬಹಳ ಕಟ್ ಅಂಡ್ ಕ್ಲಿಯರ್ ಆಗಿದೆ. ದೇವರು ನಿನ್ನೆ ದಿನ ನಾವು ಹೇಳಿದ ಪ್ರಕಾರ ಯಾರು ನನ್ನ ವಾಗ್ದಾನಗಳನ್ನು ಒಡಂಬಡಿಕೆಯನ್ನು ಪಾಲಿಸುತ್ತಾರೋ, ಅವರು ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿರ್ತಾರೋ ಅವರು ಧನ್ಯರಂತ. ಈ ಧನ್ಯರು ಮೇಲೆ ಧನ್ಯತ್ವ ಹೇಗೆ ಆಳ್ವಿಕೆ ಆಗುತ್ತದಂದ್ರೆ, ದೇವರು ಹೇಳೋದು ಮಾತೇನೆಂದ್ರೆ, ಈಗೋ ನಿಮಗಾಗಿ ನಾನು ಒಂದು ಹಿತಕರವಾದ ಯೋಚನೆಯನ್ನು ನಾನು ಮನಸ್ಸಲ್ಲಿ ಇಟ್ಟುಕೊಂಡಿದ್ದೀನಿ. ಅಂದರೆ ನಮಗಾಗಿ ದೇವರದೊಂದು ಪ್ಲಾನ್ ಇದೆ, ಆಲೋಚನೆವಿದೆ. ನಿಮ್ಮ ಜೀವನ, ನಿಮ್ಮ ಆತ್ಮಿಕ, ನಿಮ್ಮ ಭೌತಿಕ ಜೀವನ ಹೇಗೆ ನಡ್ಕೊಳ್ಳಬೇಕಂತ ದೇವರಿಗೆ ಕೆಲವು ಸಂಕಲ್ಪಗಳುಂಟು, ದೇವರಿಗೆ ಕೆಲವು ಆಲೋಚನೆಗಳುಂಟು. ನಮ್ಮ ಆಲೋಚನೆಗಳು ಕೆಲವು ಬಾರಿ ವಿಫಲವಾಗುತ್ತದೆ, ದೇವರ ಆಲೋಚನೆಗಳಿದ್ರೆ ಅದು ಸಫಲವಾಗುತ್ತದೆ. ದೇವರು ಹೇಳ್ತಾ ಇದ್ರೆ ಅದು ನಿನ್ನ ಅಹಿತಕ್ಕಂತಲ್ಲ, ಅದು ನಿನಗಾಗಿ. ದಟ್ ಇಸ್ ನಾಟ್ ಇವಿಲ್ ಫಾರ್ ಯು, ಇಟ್ ಈಸ್ ಗುಡ್ ಫಾರ್ ಯು. ದ ಥಾಟ್ಸ್ ಇನ್ ಮೀ ಅಬೌಟ್ ಯು, ನಿನ್ನ ಕುರಿತು ನನ್ನ ಆಲೋಚನೆಗಳು ಅದು ಹಿತಕರವಾದ ಯೋಚನೆಗಳು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಿನ್ನ ಭವಿಷ್ಯಕ್ಕೆ ಅದು ಅನುಕೂಲವಾಗಿರುತ್ತದೆ. ನಾವು ಈ ದಿನ ಹೇಗೆ ನಡ್ಕೋಬಹುದು, ಮುಂದಿರೋ ದಿವಸಗಳು ನನ್ನ ಭವಿಷ್ಯದ ಮುಗಿತಾಯ ಹೇಗೋ, ನಾನು ಹೇಗೆ ನಡೆಯಬಹುದು, ನನ್ನ ಕುಟುಂಬ ಹೇಗೆ ನಡೆಯುತ್ತದೆ, ನಾನಾ ವಿಧವಾದ ಯೋಚನೆಗಳಲ್ಲಿ ನೀವು ಒಂದು ವೇಳೆ ಗೊಂದಲದಲ್ಲಿದ್ದರೆ ದೇವರು ಹೇಳುತ್ತಾ ಇದ್ದಾರೆ, ನೀನು ನನ್ನ ಧರ್ಮಶಾಸ್ತ್ರವನ್ನು, ನನ್ನ ಒಡಂಬಡಿಕೆಯನ್ನು ನೀನು ಪಾಲನೆ ಮಾಡೋದರಿಂದ ನೀನು ಧನ್ಯನಾಗಿದ್ದಿ. ಧನ್ಯನಾಗಿರೋರ್ಗಾಗಿ ನಾನು ಹಿತಕರವಾದ ಯೋಚನೆಗಳಿಂದ ನಿಮ್ಮನ್ನು ಕಾಪಾಡುವ ದೇವರಾಗಿದ್ದೀನಿ. ಯಾಕೆ ಭಯಪಡ್ತೀರಾ? ನಮಗಾಗಿ ದೇವರು ಪ್ರತಿದಿನ ಒಂದು ದಿನ ಆಲೋಚನೆಗಳು ಸಿದ್ಧಪಡಿಸ್ತಾ ಇದ್ದಾರೆ. ನಾವು ದೇವರ ಮೇಲೆ ಆಧಾರ ಪಡೋಣ. ದೇವರೇ ಒಂದು ಅದ್ಭುತ ಮಾಡ್ತಾರೆ. ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಅಪ್ಪ, ಹಿತಕರವಾದ ಯೋಚನೆ ನಮ್ಮೆಲ್ಲರ ಜೀವನದಲ್ಲಿ ನೀನು ಮಾಡಬೇಕೆಂಬುದಾಗಿ, ನಮ್ಮ ಭವಿಷ್ಯ ನಿನ್ನ ಕರದಲ್ಲಿರೋದ್ರಿಂದ ನಮ್ಮ ಭವಿಷ್ಯದ ಹಿತಕ್ಕಾಗಿ ನೀನು ಇಟ್ಟಿರೋ ಪ್ರತಿಯೊಂದು ಆಲೋಚನೆಗಳು ನೀನು ಸಫಲಗೊಳಿಸಬೇಕೆಂಬ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಂಡಿದೆ. ಆಮೆನ್. ನಾಳೆ ಮತ್ತೆ ನಾವು ಭೇಟಿಯಾಗೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರನ್ನು ಕಾಪಾಡಬೇಕಂತ ನಾನು ನಿಮ್ಮ ಹತ್ರ ಈಗ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.